ಅಂತೂ ಇಂತೂ 2 ಸಲ ದರ್ಶನ ಆಗೋಯ್ತು. ಇವಾಗ ನಾವು ಎಲ್ಲ ನೋಡಿಕೊಂಡು ಇವಾಗ ರಿಟರ್ನ್ ಅನ್ನೋದು ಆಗ್ತಾಯಿದ್ವಿ. ಇವಾಗ ಟೈಮ್ ಸುಮಾರಿಗೆ 3:30 ಆಗಿದೆ. ಆ್ಯಕ್ಚುಲಿ 3 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ನಾವು ಅಲ್ಲಿಂದ ಬರೋಷ್ಟು ಕೂಡ 3:30 ಆಗಿದೆ. ಇವಾಗ ನಾವು ಮತ್ತೆ ರಿಟರ್ನು ಊರಿಗೆ ಅನ್ನೋದು ಹೋಗ್ತಾಯಿದ್ವಿ. ಇಲ್ಲೇ ನಿಯರ್ ಬೈ ನಮ್ಮ ಅತ್ತೆಯವ್ರ ಊರು ಅನ್ನೋದಿದೆ. ಓಕೆ, ಇಲ್ಲಿ ಹೋಗ್ಬಿಟ್ಟು ನೈಟ್ ಆಲ್ಟ್ ಇದ್ಬಿಟ್ಟು ಸಪೋಸ್ ನಾಳೆ ಏನಾದ್ರೂ ಎಲ್ಲಿಗಾದ್ರೂ ಹೋಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಅನ್ನೋದು ಹೋಗೋಣ. ಓಕೆ, ಮತ್ತು ಎಲ್ಲ ಲೈಟಿಂಗ್ಸ್ ಎಲ್ಲ ಎಷ್ಟು ಸುಂದರವಾಗಿ ರೆಡಿ ಮಾಡಿ ಮಡಗಿದ್ದಾರೆ. ಓಕೆ, ನಮ್ಮ ಕಾರು ಇಲ್ಲೇ ಇದೆ, ರೆಡಿ ಆಗ್ತೈತೆ. ರುಬ್ಬಿ ಕಾರು ಅಕ್ಕಪಕ್ಕದಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ. ಇರಿ, ಬಂದಮೇಲೆ ಹತ್ಕೊಂಡು ಹೋಗೋಣ. ಲೈಟಿಂಗ್ಸ್ ಎಲ್ಲ ಸೂಪರಾಗಿ ರೆಡಿ ಮಾಡಿದ್ದಾರೆ. ಅಯ್ಯೋ, ವೀಡಿಯೋ ಆಗ್ತೈತೆ. ಹಾಯ್ ಫ್ರೆಂಡ್ಸ್, ಆಲ್ರೆಡಿ ಹೋಗಬೇಕಾಗಿರೋ ದಾರಿನಲ್ಲಿ ನಾವು ಬೇಕ್ರಿನಲ್ಲಿ ಸ್ವಲ್ಪ ಐಟಮ್ ಅನ್ನೋದು ಈಸ್ಕೊಂಡು ಬಂದಿದ್ವಿ ಪರ್ಚೇಸಿಂಗು. ಆದರೆ ಈ ನಾಯಿ ತುಂಬ ಮುದ್ದು ಮಾಡೋದ್ರಿಂದ ನಮಗೆ ಓಕೆ ಬೇಕ್ರಿಯಿಂದ ಏನಾರ ಕೊಡ್ಸೋಣ ಅಂತ ಅಂದ್ಬಿಟ್ಟು ನಾಯಿಗೆ ಒಂದು ಬ್ರೆಡ್ ಅನ್ನೋದು ಕೊಡಿಸ್ಬಿಟ್ಟು ನಾವು ಮುಂದೆ ಅನ್ನೋದು ಹೋಗ್ತಾಯಿದ್ದೀವಿ. ಓಕೆ, ಇನ್ನು ಇವಾಗ ನಾವು ಅನ್ಕೊಡ್ದಾಗಿ ಇನ್ನೂ ಸ್ವಲ್ಪ ಮುಂದುಗಡೆ ಗಂಟೆ ಹೋಗ್ತೀವಿ. ಅಡುಗೂರು ಗೇಟ್ಗೆ ಹೋಗಲ್ಲ ನಾನು. ಯಾವುದು ಇನ್ನೂ ಸ್ವಲ್ಪ ಅಂಚೆ ಬೀರ್ನಲ್ಲಿ ಆ ಕಡೆಗೆ ಹೋಗ್ತೀನಿ. ಎಲ್ಲಿಗೆ? ಅಂಚೆ ಬೀರ್ನಲ್ಲಿಗೆ ಇಲ್ಲ, ನಾವು ಫ್ರೆಂಡ್ಸ್, ನಾವಂತೂ ಇಂತೂ ಒಂದೊಂದು ಹೊಸ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದ ಕೂಡಲೇ ಮಳೆ ಅನ್ನೋದು ತುಂಬ ಜಾಸ್ತಿ ಬರ್ತಾಯಿದೆ. ಆದ್ರೂ ನಾವು ಒಳಗಡೆ ಹೋಗೋ ಪ್ರಯತ್ನ ಅನ್ನೋದು ಮಾಡ್ತಾಯಿದ್ದೀವಿ. ಮುಂದುಗಡೆ ಜಾಗ ಇಲ್ಲ, ಗೋಪುರ ಅನ್ನೋದು ಇಲ್ಲೇ ಕಾಣಿಸ್ತೈತೆ. ಓಕೆ ನೋಡಿ, ಇಲ್ಲಿ ಪಾರ್ಕಿಂಗ್ ಮಾಡ್ಕೊಬಿಡು. ಈಗ 2 ಕಾರ್ ಗ್ಯಾಪ್ ಹಾಕು ಕರೆಕ್ಟಾಗಿ ನೋಡಿಕೊಂಡು ಅಷ್ಟೇ. ಹೋಗು ಆರಾಮಾಗಿ ಹೋಗ್ಬೋದು. ಸ್ವಲ್ಪ ಇಲ್ಲಿ ಅಟ್ಟಿಲಕಮ್ಮ ಟೆಂಪಲ್ಲು. ಓಕೆ, ಮಳೆ ಜಾಸ್ತಿ ಇರೋದ್ರಿಂದ ಇಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ. ಓಕೆ, ನಾವಿವಾಗ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಹೋಗ್ಬಿಟ್ಟು ದೇವ್ರ ದರ್ಶನ ಅನ್ನೋದನ್ನು ಮಾಡ್ಕೊಳ್ಳೋಣ. ಬನ್ನಿ, ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮಾಡಿಕೊಂಡು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀವಿ. ಆದರೆ ನಾವು ಅಲ್ಲಿ ನೈಟು ದರ್ಶನ ಮುಗಿಸ್ಕೊಂಡು ಹಾಗೆ ನಮ್ಮ ವೈಫ್ ಅವರು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮಲಗಿಬಿಟ್ಟು ಮತ್ತೆ ಎದ್ದು ಇಲ್ಲಿ ಬರೋಷ್ಟೊಳಗಡೆ ಇಲ್ಲಿ ಟೈಮ್ ಬಂದಿದ್ದಾನ 1:30 ಆ ಥರ ಆಗಿದೆ ಟೈಮು. ಓಕೆ, ಇವಾಗ ಅಲ್ಲಿ ಹೋಗ್ಬಿಟ್ಟು ನಾವು ಯಾವ ರೀತಿ ಅಲ್ಲಿ ಇದೆ ಸಿಚುವೇಶನ್ಗಳೆಲ್ಲ ನೋಡಿಕೊಂಡು ಮತ್ತೆ ಮುಂದೆ ಹೋಗೋಣ. ಮೊಬೈಲ್ ಸಿಗ್ನಲ್ ಇಲ್ಲ, ಮಳೆ ಬರ್ತಾಯಿತ್ತು, ಏನು ಮಾಡೋಣ, ಸ್ವಲ್ಪ ಹೊತ್ತು ಕಾರಲ್ಲಿ ರೆಸ್ಟ್ ಮಾಡೋಣ. ಓಕೆ, ಒಂದು 10-15 ನಿಮಿಷ ತುಂಬ ಜೋರಾಗೇ ಮಳೆ ಬಂತು. ತುಂಬ ಮಳೆ ಕಡಿಮೆ ಆದಮೇಲೆ ನಾವು ದೇವಸ್ಥಾನ ಹತ್ರಕ್ಕೆ ಹೊರಟಿದ್ದೀವಿ. ನೋಡಿ, ರಾಜಗೋಪುರ ನಮಗೆ ಈ ರೀತಿಯಲ್ಲಿ ಕಾಣಿಸ್ತೈತೆ. ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ, ಬಟ್ಟು ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ. ಓಕೆ, ಫೆಸ್ಟಿವಲ್ಗಳ ಟೈಮ್ಗಳಲ್ಲಿ ಸ್ವಲ್ಪ ಹಿಂಸೆ ಅನಿಸಿದ್ರೂ ಮಿಕ್ಕಿರೋ ಟೈಮ್ಗಳೆಲ್ಲ ನಮಗೆ ಯೂಸ್ಫುಲ್ ಅನ್ನೋದು ಆಗುತ್ತೆ. ಓಕೆ, ಓಕೆ, ಫುಲ್ಲು ಟ್ರಾಫಿಕ್, ಫುಲ್ಲು ಜನ. ಓಕೆ, ನೋಡೋಣ ಮುಂದೆ ಹೋಗ್ಬಿಟ್ಟು ಅಲ್ಲಿ. ಅಂದರೆ ಗೋಪುರ ಸುತ್ತ ಒಂದು ಮೆಸ್ ಥರ ಹಾಕಿಬಿಟ್ಟಿದ್ದಾರೆ ಅನಿಸುತ್ತೆ ಫುಲ್ಲು. ಏನಕ್ಕೆ ಅಂದರೆ ಪಾರವಾಲ ಕೂತ್ಕೊಂಡು ಗಲೀಜು ಮಾಡಬಾರ್ದು ಅಂತ ಏನೋ, ಇಲ್ಲಾಂದ್ರೆ ಲೈಟಿಂಗ್ಗೋಸ್ಕರನ. ನಮಗೆ ಮುಂಭಾಗದಲ್ಲಿ ಈ ರೀತಿ ಅನ್ನೋದು ಇದೆ. ನೋಡಿ, ದೇವಸ್ಥಾನ ಒಳಗಡೆ ನಮಗೆ
ಈ ರೀತಿ ಏನಾದರೂ ಇದೆ. ಅಷ್ಟೊಂದೇನು ಕ್ರೌಡ್ ಏನಿಲ್ಲ, ಒಂದು 10 ನಿಮಿಷದಲ್ಲಿ ಆಗ್ಬಿಡ್ಬೋದು. ನೋಡಿ, ದೇವಸ್ಥಾನ ಫುಲ್ಲು ಈ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಆದರೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ ಅನ್ನೋದು ನಮ್ಗೆ ಆಯಿತು. ಓಕೆ, ಸುತ್ತಮುತ್ತ ಪರಿಸರ ಅನ್ನೋದು ಈ ರೀತಿಯಲ್ಲಿ ಇದೆ. ಓಕೆ ನೋಡಿ, ಒಳಗಡೆಯಿಂದ ಗೋಪುರ ಅನ್ನೋದು ಈ ರೀತಿ ಅನ್ನೋದು ಕಾಣಿಸ್ತಾ ಇದೆ. ಆದರೆ ಪಾರಿವಾಳಗಳು ಹೋಗ್ಬಾರ್ದು ಅಂತ ನೆಟ್ ಹಾಕಿರುತ್ತೆ. ಆದರೆ ನಮಗೆ ಪಾರಿವಾಳ ಅನ್ನೋದು ಒಳಗಡೆಗೆ ಹೋಗ್ತಾನೇ ಇದೆ. ಓಕೆ ನೋಡಿ, ಒಳಗಡೆ ನಮಗೆ ಪರಿಸರ ಅನ್ನೋದು ಈ ರೀತಿ ಅನ್ನೋದು ಇದೆ. ಓಕೆ ನೋಡಿ, ಎಷ್ಟು ಚೆನ್ನಾಗಿದೆ. ಔಟ್ಸೈಡು ನೋಡಿ, ತುಂಬ ಈ ರೀತಿ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಓಕೆ, ಮಳೆ ಅನ್ನೋದು ಬರ್ತಾನೆ ಇದೆ. ಆದರೆ ಈ ದೇವಸ್ಥಾನ ಹಿಂಭಾಗಕ್ಕೆ ಊಟ ಅನ್ನೋದು ಕೊಡ್ತಾ ಇದ್ದಾರಂತೆ. ಹೋಗ್ಬಿಟ್ಟು ನಾವು ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಮುಂದಿನ ಸಲ ಹೋಗೋಣ. ಓಕೆ, ಹಾಂ ನಡೀರಿ. ನೋಡಿ, ದೇವಸ್ಥಾನ ಇದೆ ಅಂದರೆ ನಮಗೆ ಹಿಂಭಾಗಕ್ಕೆ ಅಂದರೆ ಈ ಕಡೆಗೆ ಊಟ ಕೊಡ್ತಾ ಇದ್ದಾರಂತೆ. ಹೋಗ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ತಿನ್ಕೊಂಡು ಮುಂದೆ ಹೋಗೋಣ. ಓಕೆ ನೋಡಿ, ಇಲ್ಲಿ ಇವ್ಕೆ ಬಿಟ್ಟಿರೋ ಜಾಗದಲ್ಲಿ ನಮಗೆ ಹಳೆಯ ಕಾಲದ ಕೋಟೆಗಳು ಇಟ್ಟಿದ್ದಾರೆ. ಆ ರೀತಿ ಮೇಲೆಲ್ಲ ಡಿಸೈನ್ ಮಾಡಿ ಮಡಗಿದ್ದಾರೆ. ಇಲ್ಲಿ ಲೈಟ್ ಇಲ್ಲ ಅನ್ನೋದು ತುಂಬ ಕತ್ತಲೆ ಇದೆ. ಆದರೆ ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿ ಮಡಗಿದ್ದಾರೆ. ಇನ್ನು ಸ್ವಲ್ಪ ದೇವಸ್ಥಾನ ಇನ್ನು ಸ್ವಲ್ಪ ಹೊರಡಕ್ಕೆ ಹೋಗಬೇಕು. ಓಕೆ, ಇನ್ನು ಸ್ವಲ್ಪ ಮುಂದೆ ಹೋಗೋಣ. ನೋಡಿ, ನಮಗೆ ಗೋಪುರ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಸ್ವಲ್ಪ ಇಲ್ಲಿ ಕಟ್ಟಾಗಿಬಿಟ್ಟು ಈ ಕಡೆಗೆ ಬಂದಿದ್ದಾನ. ಇಲ್ಲಿ ಹೋಗಿದೆ ಅಂದರೆ ಇಲ್ಲೇ ಅನ್ನಪ್ರಸಾದ ಅನ್ನೋದು ಕೊಡ್ತಾ ಇದ್ದಾರಂತೆ. ಓಕೆ, ಹೋಗಿ ನೋಡೋಣ ಮುಂದಿಗೆ ನಮಗೆ ಎಷ್ಟು ಅನುಕೂಲಗಳು ಇವೆ ಅಂತ ಹೇಳ್ಬಿಟ್ಟು. ಆದರೆ ಸುತ್ತಮುತ್ತ ಎಲ್ಲ ಚೆನ್ನಾಗಿ ತಯಾರು ಮಾಡಿ ಮಡಗಿದ್ದಾರೆ. ಓಕೆ, ಮಳೆ ಬಂದಿದ್ದಾನ. ಇಲ್ಲಿ ಸಣ್ಣದಾಗಿ ಪೈಪಲ್ಲಿ ಕಾಲು ತೊಳ್ಕೊಂಡ ಥರ ನೀರು ಬರ್ತೈತೆ. ಹಾಗೆ ಒಳಗಡೆ ಹೋಗೋಣ. ಓಕೆ, ಊಟ ಕೊಡ್ತಾ ಇದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ಗೆ ಈ ಕಡೆ ಸೈಡಲ್ಲಿ ಜಾಗ ಮಾಡಿಕೊಟ್ಟಿದ್ದಾರೆ. ಹಾಗೆ ತಟ್ಟೆಗಳು ತೊಳೆದು ಮಡ್ಕೋಕ್ಕೆ ಇಲ್ಲಿ ಸ್ಟ್ಯಾಂಡ್ ಅನ್ನೋದು ಕೊಟ್ಟಿದ್ದಾರೆ. ಓಕೆ, ನಾವಿವಾಗ ಕೈ ತೊಳ್ಕೊಂಡು ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೋಗೋಣ. ಓಕೆ, ತುಂಬ ದೊಡ್ಡದಾಗಿದೆ ತಟ್ಟೆ. ಜಾಸ್ತಿ ಆಯಿತು ಅನಿಸುತ್ತೆ ರುಬಿ, ಜಾಸ್ತಿ ಆಯಿತು. ಸ್ವಲ್ಪ ಹಾಕ್ಕೊಬಿಡ್ತೀಯ? ಸಾಂಬಾರು ಹಾಕಿಸ್ಕೋ. ಇಲ್ಲ, ಕೊಡ್ತಾರೆ. ಓನರ್ ಅನ್ನೋದು ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನಾವು ಊಟ ಮಾಡೋಣ.
ಅಂತೂ ಇಂತೂ ಊಟ ಅನ್ನೋದು ಕೊಟ್ಟಿದ್ದಾರೆ. ಓನರ್ ನೋಡಿ ಸ್ಮೆಲ್ ಕೊಡ್ತಾ ಇದ್ದಾರೆ. ಈಗ ರುಬ್ಬಿನ ಹಾಕೋ ಬಂದೆ ಅದು ಕುತ್ಕ. ಸರಿ ಊಟ ಮಾಡೋಣ. ಹಿಂಗೆ ಊಟ ಮಾಡಬೇಕು ಅಂತ ಇಂತೂ ಊಟ ಮುಗಿಸ್ಕೊಂಡು ಅನ್ನೋದು ಬರ್ತಾಯಿದ್ವಿ. ಆದರೆ ಊಟ ಅನ್ನೋದು ತುಂಬ ಚೆನ್ನಾಗಿತ್ತು. ಅನ್ನ ರಸಮ್ ಕೊಟ್ಟಿದ್ದರು ಮತ್ತು ಅನ್ನ ಮಜ್ಜಿಗೆ ಕೊಟ್ಟಿದ್ದರು. ಎರಡು ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ನೀವು ಆಲ್ಮೋಸ್ಟ್ ಯಡಿಯೂರು ಗೊತ್ತಲ್ವ, ಅಲ್ಲಿಂದ ನಿಮ್ಗೆ ಇಲ್ಲಿಂದು ಕರೆಕ್ಟಾಗಿ 7 ಕಿಲೋಮೀಟರ್ಸ್ ಅನ್ನೋದು ಇರ್ತದೆ. ಓಕೆ, ಇಲ್ಲಿ ನೀವು ಯಾವಾಗ ಬಂದಾಗ ಒಂದು ಸಲ ವಿಸಿಟ್ ಅನ್ನೋದು ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ದೇವ್ರ ದರ್ಶನ ತುಂಬ ಚೆನ್ನಾಗಿ ಅನ್ನೋದಾಯಿತು. ಇವತ್ತು ಆ್ಯಕ್ಚುಲಿ ದೀಪಾವಳಿ ಆ ಟೈಮಲ್ಲಿ ಬಂದಿದ್ರಿ, ನೋಡಿದ್ರಲ್ವ ನೀವೇ ಕ್ರೌಡು ಏನೋ ಒಂದು 10 ನಿಮಿಷದಲ್ಲೆಲ್ಲ ದರ್ಶನ ಆಗಿಬಿಡ್ತದೆ. ಮಾಮೂಲಿ ಡೇಸಲ್ಲಿ ಇಷ್ಟೊಂದು ಇರಲ್ಲ ಅನಿಸುತ್ತೆ. ನೀವು ಯಾವಾಗ ಬಂದಾಗ ಈ ಕಡೆ ಕಂಪಲ್ಸರಿ ಬಂದು ಒಂದು ಸಲ ವಿಸಿಟ್ ಮಾಡಿಕೊಂಡು ಹೋಗಿರಿ. ಓಕೆ, ನೋಡಿ ಗೋಪುರ ಅನ್ನೋದು ಈ ರೀತಿ ಅನ್ನೋದು ನಮಗಿದೆ. ಇವಾಗ ನಾವು ಇಲ್ಲಿ ಮುಗಿಸ್ಕೊಂಡು ರಿಟರ್ನ್ ಅನ್ನೋದು ಆಗ್ತಾ ಇದ್ದೀವಿ. ಓಕೆ, ಪೂಜೆ ಏಟ್ ನೋಡಿ, ನಿಂಬೆನೆಗಳು ಎಷ್ಟು ಹೊಡೆದಿದ್ದಾರೆ, ಸಿಕ್ಕಾಪಟ್ಟೆ ನೋಡಿ. ಎಷ್ಟು ನಿಂಬೆಹಣ್ಣುಗಳು, ಎಷ್ಟು ಕರ್ಪೂರಗಳು, ಎಷ್ಟು ಆರತಿಗಳು. ಓಕೆ, ದೇವ್ರಿಗೆ ನಾನು ಒಂದು ಸಲ ನಮಸ್ಕಾರ ಹಾಕ್ಕೊಂಡು ಇನ್ನು ಓಡ್ತೀನಿ. ಓಕೆ, ನಿಮಗೆ ಈ ಕಡೆಯಿಂದ ಒಂದು ಸಲ ಇಲ್ಲಿ ನಾವು ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ನೋಡಿ ಈ ಕಡೆ ಸುತ್ತಮುತ್ತ ಅಂಗಡಿಗಳೆಲ್ಲ ಈ ಥರ ಇದೆ. ಓಕೆ ನೋಡಿ, ಹೂವು, ಬಾಳೆಹಣ್ಣು, ನಿಂಬೆಹಣ್ಣು ತುಂಬ ಹೆವಿಯಾಗಿದೆ. ತೆಂಗಿನಕಾಯಿ ಇಲ್ಲೆಲ್ಲ. ಓಕೆ, ಆದರೂ ತುಂಬ ಚೆನ್ನಾಗಿ ಅನ್ನೋದು ಅನಿಸ್ತೈತೆ. ಯಾವಾಗನ ಬಂದಾಗ ಕಂಪಲ್ಸರಿ ವಿಸಿಟ್ ಅನ್ನೋದು ನೀವು ಮಾಡಿರಿ. ಓಕೆ, ಕಬ್ಬನ್ ಜ್ಯೂಸ್ ಕುಡಿತೀಯಣ್ಣ? ಕಬ್ಬನ್ ಜ್ಯೂಸ್ ಕುಡಿತೀಯ? ಸರ, ನಾವಿನ್ನು ಹೊಡೋಣ ಇಲ್ಲಿಂದ. ಮತ್ತೆ ಇನ್ನೊಂದು ದೇವಸ್ಥಾನ ಕಾಣೋದು ವಿಸಿಟ್ ಕೊಡೋಕ್ಕಾಗಿದ್ರೆ ನೋಡಿಬಿಟ್ಟು ವಿಸಿಟ್ ಕೊಟ್ಕೊಂಡು ನಾವು ಹಾಗೆ ಬೆಂಗಳೂರು ಚಲೋ ಚಲೋ ಅನ್ನ ಬೆಂಗಳೂರು.